ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ಟಿ ಇ ಟಿ ಆರ್ ಸಿ ಇ ಟಿ ಅಂದರೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕುರಿತು ಏನಿದೆ ಅಪ್ಡೇಟ್ ಮಾಹಿತಿ ಅಂತ ತಿಳಿಸ್ತಾ ಇದ್ದೇವೆ. ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ರಿ, ಯಾವಾಗ ಸಿ ಇ ಟಿ ಕಾಲ್ಫಾರ್ಮ್ ಆಗುತ್ತೆ ಸರ್ ಅಂತ, ಅಥವಾ ಮತ್ತೊಂದು ಕರ್ನಾಟಕ ಟಿ ಇ ಟಿ ಆಗುತ್ತಾ ಅಂತ. ಅದಕ್ಕೆಲ್ಲ ಅಪ್ಡೇಟ್ ಸಿಗಬೇಕಂದ್ರೆ ಈ ವಿಡಿಯೋನ ನೋಡಿ. ಬನ್ನಿ ಹಾಗಾದರೆ ಕೆಲವೊಂದು ಅಪ್ಡೇಟ್ ಮಾಹಿತಿ ಶೇರ್ ಮಾಡ್ತಾ ಇದ್ದೀವಿ. ಈ ತಿಂಗಳು ನೋಟಿಫಿಕೇಶನ್ ಬರುತ್ತೆ ಅಂತ ಹೋಗಿತ್ತು ಅಂತ ಬೇರೆ ಬೇರೆ ಚಾನಲ್ಗಳಲ್ಲಿ ಆಸೆ ತೋರಿಸ್ತಾ ಇದ್ದರು. ಶಿಕ್ಷಣ ಇಲಾಖೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು, ಆದರೆ ನೋಟಿಫಿಕೇಶನ್ ಅಂತೂ ಬಂದಿಲ್ಲ. ಶಿಕ್ಷಣ ಇಲಾಖೆಯಿಂದ ಏನು ಮಾಹಿತಿ ಇದೆ ಅಂದರೆ, ಮುಂಚೆ ಹೇಳಿದ ಹಾಗೆಯೇ ವರ್ಷದಲ್ಲಿ 2 ಬಾರಿ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ನಡೆಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೋರ್ಟ್ನಲ್ಲಿ ರಿಸರ್ವೇಷನ್ ಕೇಸ್ ಇರುವ ಕಾರಣ ಸರ್ಕಾರದಿಂದ ಏನೂ ಮಾಹಿತಿ ಇಲ್ಲ. ಬರೀ ಸುಳ್ಳು ಭರವಸೆಗಳ ಮಹಾಪುರವನ್ನು ಕೊಡ್ತಾ ಇದ್ದಾರೆ ಹೊರತು ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ. ಇದಕ್ಕೆಲ್ಲ ವಿದ್ಯಾರ್ಥಿಗಳು ತಲೆ ಕೊಡಿಸ್ಕೊಡೋದನ್ನೇ. ನಿಮ್ಮ ತಯಾರಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ, ಬಿಡಬೇಡಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಸೊ ಮೊದಲು ನನ್ನ ಅನಿಸಿಕೆ ಏನಂದರೆ, ವಿದ್ಯಾರ್ಥಿಗಳಿಗೆ ಮೊದಲು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಮಾಹಿತಿಗಳನ್ನು ನಿಮ್ಮ ಮುಂದೆ ತರಲಾಗುತ್ತೆ. ಥ್ಯಾಂಕ್ ಯು.